ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸೋಯಾಬೀನ್ ಮಟರ್ ಪಲ್ಯ ರೆಸಿಪಿ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರ ಒಳಗೆ 2 ಗ್ಲಾಸ್ ಬಿಸಿ ನೀರು ಹಾಕ್ಕೊಂಡಿದ್ದೀನಿ. 1 ಅಡ್ಕ ಸೋಯಾಬೀನ್ ಹಾಕ್ಕೊಂಡಿದ್ದೀನಿ. ಸೋಯಾ ಬಡಿ ಅಂತೂ ಕರೀತಾರೆ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ರೆಸ್ಟ್ ಕೊಡಬೇಕು. ಚೆನ್ನಾಗಿ ನೆನಿಬೇಕು. ನೋಡಿ, 10 ನಿಮಿಷ ಆಗಿದೆ. ಚೆನ್ನಾಗಿ ನೆನೆದಿದೆ. ನೋಡಿ, ಈ ರೀತಿ ಸಾಫ್ಟ್ ಆಗಬೇಕು. ನೋಡಿ, ಒಂದು ಸರ್ತೆ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಈ ರೀತಿ ನೀರು ಇರುತ್ತೆಲ್ಲ, ಈ ರೀತಿ ಸೋಯಾಬೀನ್ ಎಲ್ಲ ಹಿಂಡ್ಕೊಂಡು ಒಂದು ಪ್ಲೇಟ್ ಒಳಗೆ ಹಾಕೋಬೇಕು. ನೋಡಿ, ನಾನು ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, 2 ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಚಮಚ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಸೋಯಾಬೀನ್ ಇರುತ್ತೆಲ್ಲ ಇದ್ರ ಮ್ಯಾಗೆಲ್ಲ ಕೋಟಿಂಗ್ ಆಗಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈ ರೀತಿ ಸೋಯಾಬೀನ್ ಇರುತ್ತೆಲ್ಲ ಇದು ಕಡಾಯಿ ಒಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಎಣ್ಣೆ ಹಾಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ಹಾಕೊಳ್ಳಿ. ನೋಡಿ, ಈ ರೀತಿ ಬ್ರೌನ್ ಕಲರ್ ಬರುತ್ತೆಲ್ಲ ಆದ್ಮೇಲೆ ತಕ್ಕೋಬೇಕು. ನೋಡಿ, ಈ ರೀತಿ ಹುರ್ಕೊಂಡು ನೀವು ತಿನ್ಬಹುದು. ಹಾಗೇನು ತುಂಬಾ ಚೆನ್ನಾಗಿ ಟೇಸ್ಟಿ ಇರುತ್ತೆ ಇದು. ನೋಡಿ, ನಾವು ಈಗ ಗ್ರೇವಿ ಮಾಡ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಮಿಕ್ಸರ್ ಜಾರ್ ಇಟ್ಕೊಂಡಿದ್ದೀನಿ. 4 ಹಸಿ ಶುಂಠಿ ಹಾಕೊಂಡಿದ್ದೀನಿ, ಸಣ್ಣಾಗಿ ಕಟ್ ಮಾಡ್ಕೊಂಡು. 4 ಬೆಳ್ಳುಳ್ಳಿ ಹೆಸರು ಹಾಕೊಂಡಿದ್ದೀನಿ. ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. 1 ಈರುಳ್ಳಿ ಈ ರೀತಿ ದಪ್ಪಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. 1 ಟೊಮೆಟೊ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನೋಡಿ, ಇದು ಸಣ್ಣಾಗಿ ಕಟ್ ಮಾಡಿದ್ದು ಈರುಳ್ಳಿ ಇದೆಲ್ಲ ಇದು ನಾನು ಪ್ಲೇಟ್ ಒಳಗೆ ಸೈಡ್ ಇಟ್ಕೊಂಡಿದ್ದೀನಿ. ಇದು ನಾವು ಗ್ರೇವಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಗ್ರೇವಿ ಮಾಡ್ಕೊಂಡಿದ್ದೀನಿ. ಇದು ನಾನು ಸೈಡ್ ಇಟ್ಕೊತೀನಿ. ನೋಡಿ, ಈಗ ನಾವು ಒಗ್ಗರಣೆ ಕೊಡೋಣ. ನೋಡಿ, ನಾನು ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ 1 ದಾಲ್ಚಿನ್ನಿ ತುಕಡ ಹಾಕೊಂಡಿದ್ದೀನಿ. 1 ಏಲಕ್ಕಿ ಹಾಕೊಂಡಿದ್ದೀನಿ. 1 ಚಮಚ ಕೊತ್ತಂಬರಿ ಬೀಜ ಕ್ರಷ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಅರ್ಧ ಚಮಚ ಜೀರಿಗೆ ಹಾಕೊಂಡಿದ್ದೀನಿ. 3 ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ. 2 ಒಣ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಹುರ್ಕೋಬೇಕು. ನೋಡಿ, 1 ಈರುಳ್ಳಿ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಹಲ್ಕ ಬ್ರೌನ್ ಆಗಬೇಕು. ನೋಡಿ, ನಾವು ಗ್ರೇವಿ ಮಾಡ್ಕೊಂಡಿದ್ದೆಲ್ಲ ಗ್ರೇವಿ ಹಾಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಒಂದು 5 ನಿಮಿಷ ಗ್ರೇವಿ ಹುರ್ಕೋಬೇಕು ಚೆನ್ನಾಗಿ. ನೋಡಿ, ಅರ್ಧ ವಾಟ್ಕ ನಾನು ಹಸಿ ವಟಾಣೆ ಹಾಕೊಂಡಿದ್ದೀನಿ. ಹಾಕೊಂಡು ಮಿಕ್ಸ್ ಮಾಡ್ಕೋಣ. ಅರ್ಧ ಚಮಚ ಕಸೂರಿ ಮೇಥಿ ಹಾಕೊಂಡಿದ್ದೀನಿ. ಅರ್ಧ ಚಮಚ ಗರಂ ಮಸಾಲ ಹಾಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಇದು ಮಿಕ್ಸ್ ಮಾಡ್ಕೋಣ. 1 ಚಮಚ ಕೆಂಪು ಖಾರ ಹಾಕೊಂಡಿದ್ದೀನಿ. ನಾವು ಮೊದಲು ಹಸಿಮೆಣಸಿನಕಾಯಿನೂ ಹಾಕೊಂಡಿದ್ದೀವಿ, ನೋಡಿ ಹಾಕೋಬೇಕು. ನೋಡಿ, 3 ಚಮಚದಷ್ಟು ಮೊಸರು ಹಾಕೊಂಡಿದ್ದೀನಿ. ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಣ್ಣೆ ಬಂದಿದೆ ಚೆನ್ನಾಗಿ. ಇದು ಗ್ರೇವಿ ಇದೆಲ್ಲ ಚೆನ್ನಾಗಿ ಕುದ್ದ ಬಳಿಕೆ ನೀರು ಹಾಕೋಬೇಕು. 1 ಗ್ಲಾಸ್ ನಾನು ನೀರು ಹಾಕೊಂಡಿದ್ದೀನಿ. ನೋಡಿ, ಸೋಯಾಬೀನ್ ರೋಸ್ಟ್ ಮಾಡ್ಕೊಂಡಿದ್ದೇವಲ್ಲ ಅದು ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿ ತಕ್ಕಷ್ಟು ಉಪ್ಪು. ನೋಡಿ, ಇದು ಒಂದು 4 ನಿಮಿಷ ಕುದಿಬೇಕು. ಕುದ್ದ ಬಳಿಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸಬೇಕು. ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಸೋಯಾಬೀನ್ ಮಟರ್ ಪಲ್ಯ ರೆಡಿಯಾಗಿದೆ. ನೋಡಿ, ಹೋಟೆಲ್ಗಿಂತ ಚೆನ್ನಾಗಿ ಮನೆಯಲ್ಲಿ ರೆಡಿ ಆಗುತ್ತೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.